ಆಪ್ತನ ಮಗನನ್ನ ಗೆಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅನುಕಂಪದ ಅಲೆಯಲ್ಲಿ ಉಮೇಶ್ ಮೇಟಿ ಗೆದ್ದಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಅನುಕಂಪದ ಅಲೆ ಅಂತ ಹೇಳಿ 8 ದಿನ ಬಾಗಲಕೋಟೆಯಲ್ಲಿ ಸಿಎಂ ಪ್ರಚಾರ ಮಾಡಿದ್ರು. ಬಾಗಲಕೋಟೆಗೆ ವಿಶೇಷ ಆಸಕ್ತಿಯನ್ನ ವಹಿಸಿದ್ರು ಸಿದ್ದರಾಮಯ್ಯ. ಅದು ಕೂಡ ಚರ್ಚೆಗೆ ಬಂದಂಥ ವಿಚಾರ. ತನ್ನ ಆಪ್ತ HY ಮೇಟಿ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ ಇದು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ತಮ್ಮ ಗೆಲುವನ್ನ ಸಾಧಿಸಿದ್ದಾರೆ. ಜಯದ ಹಾರವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ಲೆಟ್ಸ್ ಗೋ ಫಾರ್ ಗೆಸ್ಟ್. ಭಾರತೀಯ ಜನತಾ ಪಕ್ಷದ ವಕ್ತಾರರು ಲೋಹಿತ್ ನಮ್ಮ ಜೊತೆಗಿದ್ದಾರೆ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು, ಧನ್ಯವಾದ. ಓಕೆ, ರಿಸಲ್ಟ್ಸ್ ಎಲ್ಲ ನೋಡ್ತಾ ಇದ್ದೀರಿ. ನಮ್ಮ ರಾಜ್ಯದ ಉಪಚುನಾವಣೆಯ ಫಲಿತಾಂಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಅನ್ನಿಸ್ತಾ ಇದೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಏನು ಅನ್ಕೊಂಡಿದ್ರಿ? ಆಮೇಲೆ ಹೋಗೋಣ ಬೇರೆ ರಾಜ್ಯದ ಚುನಾವಣಾ ಫಲಿತಾಂಶವನ್ನು ಗಮನಿಸೋಣ. ಎಸ್, ಗೋ ಅಹೆಡ್. ನಮ್ಮ ರಾಜ್ಯದ ಏನು ಉಪಚುನಾವಣೆ ಇದೆ ಅದರಲ್ಲಿ ಹೆಚ್ಚಿನ ಒಂದು ಭರವಸೆ ಮತ್ತು ಒಂದು ಹೆಚ್ಚಿನ ರೀತಿ ನಮಗೆ ಖಾತ್ರಿ ಇದ್ದಿದ್ದು ಬಾಗಲಕೋಟೆಯಲ್ಲೇ ನಾವು ಗೆಲ್ತೀವಿ ಅನ್ನೋದು. ಯಾಕಂದರೆ ವಾತಾವರಣ ಆ ದೃಷ್ಟಿನಲ್ಲಿತ್ತು. ಬಟ್ ಕೊನೆ ಸಂದರ್ಭದಲ್ಲಿ ಇಡೀ ಸರ್ಕಾರದ ಒಂದು ಆಡಳಿತ ಯಂತ್ರನ ಅಲ್ಲಿ ತೊಗೊಂಡೋಗಿ ಸಾಕಷ್ಟು ಒಂದು ಹಣ ಇನ್ನೊಂದು ಗೆಲುವು ಸೋಲು ಅಂದ್ರೆ ಹೆಂಗೆ ಅಲ್ಲ, ಯುದ್ಧ. ನಿಮ್ಮ ಸೇನೆ ಅವ್ರ ಸೇನೆ ಎಲ್ಲರೂ ಇರ್ತಾರೆ. ಬಟ್ ಇಲ್ಲಿ ಸಂಪೂರ್ಣವಾಗಿ ಒಂದು ಆಡಳಿತ ಯಂತ್ರನೇ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಅಂತರ ಮಾಡಿದ್ದಾರೆ. ಬಟ್ ಅದೇ ತರ ದಾವಣಗೆರೆನಲ್ಲಿ ಒಂದು ನೆಕ್ ಟು ನೆಕ್ ಫೈಟ್ ಇದೆ. ಒಂದು ಸಣ್ಣ ಮಾರ್ಜಿನ್ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಡೆಫಿನೆಟ್ಲಿ ವಿ ಹ್ಯಾವ್ ಕಂಪ್ಲೀಟ್ ಹೋಪ್ಸ್. ಸ್ಟಿಲ್ as my friend endorsed ಇನ್ನೂ 70,000 ಮತಗಳು ಎಣಿಕೆ ಬಾಕಿ ಇದೆ. ಸೊ ಆ ನಿಟ್ಟಿನಲ್ಲಿ ಅದು ಸ್ವಲ್ಪ ಮುಸ್ಲಿಂ ಬಾಹುಳ್ಯ ಒಂದು ಪ್ರದೇಶ ಸಾಕಷ್ಟು ಇದ್ದಿದ್ರು ಸಹ ಒಂದು ಪ್ರದೇಶ ಒಂದು ಬೂತ್ ಯಾವ ರೀತಿ ಚುನಾವಣೆ EVM ತಗೊಂಡಿರ್ತಾರೆ ಕೌಂಟಿಂಗ್ ಅದ್ರ ಮೇಲೆ ಇನ್ನುಳಿದ ಮುಸಲ್ಮಾನರು ಅಷ್ಟೊಂದು ಕಬ್ಜಾ ಮಾಡ್ಕೊಂಡಿಲ್ಲ, ಛಿದ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಓಟು ಅಂತ ಒಂದಿದೆ. ಬಟ್ ಅಲ್ಲಿ ಅದೇ ಇಲ್ಲ, ನಮ್ಮ ಡೈವರ್ಟ್ ಆಗಿದಾವೆ ಓಟು ಅನ್ಕೊಂಡಿದ್ವಿ ಡೆಫಿನೆಟ್ಲಿ. ಯಾಕಂದ್ರೆ 25 ಜನ ಅಲ್ಲಿ ಕಂಟೆಸ್ಟೆಂಟ್ಸ್ ಇದಾರೆ. ಅಲ್ಲಿ ಏನು ಚುನಾವಣೆಗೆ ಕಂಟೆಸ್ಟ್ ಮಾಡೋರು 25 ಅಭ್ಯರ್ಥಿಗಳಿದ್ದಾರೆ. ಆ ನಿಟ್ಟಿನಲ್ಲಿ ಇವರು ಮುಸಲ್ಮಾನರೇ. ಸೊ ಅಲ್ಲಿ ಒಂದಿಷ್ಟು ಮತಗಳ ಒಂದು ವಿಭಜನೆ ಆಗುತ್ತೆ. ಮತ್ತೆ ಜೊತೆನಲ್ಲಿ ನಮ್ಮ ಕಾರ್ಯಕರ್ತರು ನಾವು ಎಲ್ಲರೂ ಸಹ ಹೆಚ್ಚಾಗಿ ಶ್ರಮಿಸಿದ್ದೀವಿ. ನಮ್ಮ ವಿಚಾರ ಮತ್ತೆ ಈ ಒಂದು ರಾಜ್ಯ ಸರ್ಕಾರದ ಒಂದು ದುರಾಡಳಿತ, ಅವರ ಭ್ರಷ್ಟಾಚಾರಗಳು ತಲುಪಿದೆ. ಇದನ್ನು ಒಂದು ಸಹ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್. ಆ ನಿಟ್ಟಿನಲ್ಲಿ ಡೆಫಿನೆಟ್ಲಿ ಹೋಪ್ಸ್ ಇನ್ನೂ ಸಹ ನಾವು ಕಳ್ಕೊಂಡಿಲ್ಲ. ದಾವಣಗೆರೆ ನಮಗೆ ಅವಕಾಶ ಇದೆ ಅಂತ ಹೇಳಿ ನಂಬಿಕೆ ಇದೆ. ಓಕೆ, ಈಗ ಇದರ ಜೊತೆಗೆ ಒಂದು ಪ್ರಶ್ನೆ ಬರ್ತಾ ಇದೆ. ನಾವು ಅಂದುಕೊಂಡಂತೆ ಅಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗಳ ಪರವಾಗಿ ಮುಸಲ್ಮಾನ್ ಸಮುದಾಯದ ಮತದಾರರು ವೋಟ್ ಹಾಕಿಲ್ಲ ಅನ್ನುವ ರಾಗ ಕೂಡ ಈಗ ಕೇಳಿ ಬರ್ತಾ ಇದೆ. ಈಗ ಇಲ್ಲಿವರೆಗೂ ಮುಸಲ್ಮಾನ್ ಸಮುದಾಯದ ಉಲೇಮಾಗಳು ಏನ್ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದನ್ನ ಎಷ್ಟರ ಮಟ್ಟಿಗೆ ನಂಬ್ತೀರಾ? ಮತ್ತೆ ಬದಲಾಗ್ಬಿಡ್ತಾರೆ ಅನ್ನುವ ಅನುಮಾನ ಏನಾದ್ರೂ ಇದೆಯಾ, ಅಥವಾ ಯಾಕೆ ಬೇಕಪ್ಪ ನಮ್ಗೆ ಅಂತ ಹೇಳ್ತಿದ್ದೀರಾ? ಇಲ್ಲ, ಒಂದು ಕಾಂಗ್ರೆಸ್ ವಿಚಾರಧಾರೆ ಅವರ